ಗಾಂಜಾವನ್ನ ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನಾಗಿ ಮಾಡಿ ಮಾರಾಟವನ್ನ ಮಾಡ್ತಾ ಇದ್ದ 1 ಗ್ರಾಂ ಹೈಡ್ರೋ ಗಾಂಜಾವನ್ನ 12,000 ರೂಪಾಯಿಗೆ ಈತ ಮಾರಾಟ ಮಾಡ್ತಾ ಇದ್ದ ಎನ್ನುವಂಥದ್ದು ಗೊತ್ತಾಗಿದೆ. ಬೊಮ್ಮಸಂದ್ರದ ಅಪಾರ್ಟ್ಮೆಂಟ್ನಲ್ಲಿ 26 ಲಕ್ಷ ರೂಪಾಯಿ ನಗದು ಸೀಸ್ ಮಾಡಲಾಗಿದೆ. ಗಮನಿಸ್ತಾ ಇರಬಹುದು, ಕೇರಳ ಮೂಲದ ವ್ಯಕ್ತಿ ಈತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ ಬೆಂಗಳೂರು ಪೊಲೀಸರು ಈ ಗಾಂಜಾ ಅಥವಾ ಮಾದಕ ವಸ್ತುಗಳನ್ನು ತಡೆಗಟ್ಟಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಅಂಥದ್ರಲ್ಲಿ ಇಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಈಗ ದಾಖಲಾಗಿರುವಂಥ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸಂಪತ್, ಮೊದಲದಾಗಿ ಬೆಂಗಳೂರನ್ನ ನಶಾಮುಕ್ತ ಮಾಡಬೇಕು ಮತ್ತು ಇಡೀ ರಾಜ್ಯವನ್ನ ಡ್ರಗ್ಸ್ ಮುಕ್ತ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಾಕೊಂಡಿದೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ಇವೆಲ್ಲವೂ ಕೂಡ ಅಂದ್ರೆ ಡ್ರಗ್ ಪೆಡ್ಲಿಂಗ್ ಆಗಿರ್ಬೋದು, ಕನ್ಸ್ಯೂಮರ್ಸ್ ಆಗಿರ್ಬೋದು, ಎಲ್ಲರನ್ನೂ ಕೂಡ ಅದರಿಂದ ದೂರ ಇಟ್ಕೊಬಿಟ್ಟು ಬೆಂಗಳೂರನ್ನು ಕೂಡ ನಶಾಮುಕ್ತ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ಮತ್ತು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟು ಅನೇಕರನ್ನ ಬಂಧಿಸಿರೋದು ಉಂಟು ಮತ್ತು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಅನ್ನು ಕೂಡ ಸೀಸ್ ಮಾಡಿರೋದು. ಈಗ ಸದ್ಯಕ್ಕೆ ಸಾಫ್ಟ್ವೇರ್ ಉದ್ಯೋಗಿ ಅಂತ ನಟಿಸಿ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಂತಹ ಒಬ್ಬ ಆರೋಪಿಯನ್ನ ಬೆಂಗಳೂರಿನ ಸಿಸಿಬಿ ಪೊಲೀಸರು ಈಗ ಬಂಧನ ಮಾಡಿರುವಂತದ್ದು. ಇನ್ನು ಈ ಪ್ರಕರಣದಲ್ಲಿ ನೋಡೋದಾದ್ರೆ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಈ ಹೈಡ್ರೋಪೋನಿಕ್ ಇಲ್ಲಿ ಏನು ಗಾಂಜಾ ಮಾರಾಟ ಮಾಡ್ತಾ ಇದ್ದ ಆ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವಂತದ್ದು. ಇನ್ನು ಬೊಮ್ಮಸಂದ್ರದಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ. ಇನ್ನು ಅನೇಕ ಬಾರಿ ನಾವು ನೋಡ್ತಾ ಇರ್ತೀವಿ, ಕೇರಳ ಮೂಲದ ಹಲವರು ಡ್ರಗ್ ಪೆಡ್ಲಿಂಗ್ ನಲ್ಲಿ ತೊಡಗ್ತಾ ಇರ್ತಾರೆ. ಅವರು ಬೇರೆ ಬೇರೆ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಪರಿಚಯಿಸ್ತಿರ್ತಾರೆ ಮತ್ತು ವಿದ್ಯಾರ್ಥಿಗಳಿಗೆ ಅವ್ರ ಪರಿಚಯ ಇರುತ್ತೆ. ಅವರೆಲ್ಲರಿಗೂ ಕೂಡ ಡ್ರಗ್ ಸಪ್ಲೈ ಮಾಡುವಂತಹ ಕೆಲಸವನ್ನು ಮತ್ತು ಈ ಒಂದು ಸಾಫ್ಟ್ವೇರ್ ಕೆಲಸದ ಜೊತೆ ಡ್ರಗ್ ಪೆಡ್ಲಿಂಗ್ ಅನ್ನು ಕೂಡ ಪಾರ್ಟ್ ಟೈಮ್ ಜಾಬ್ ನಂತೆ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ 1 ಗ್ರಾಂ ಹೈಡ್ರೋ ಗಾಂಜಾವನ್ನ 12,000ಕ್ಕೆ ಮಾರಾಟ ಮಾಡ್ತಾ ಇದ್ದ ಅನ್ನೋದಕ್ಕೂ ಕೂಡ ಗೊತ್ತಾಗಿದೆ ಮಾಹಿತಿ. IT ಉದ್ಯೋಗಿಗಳಿರೋ ಈ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಬೊಮ್ಮಸಂದ್ರ ಕಡೆಗಳಲ್ಲಿ ಡ್ರಗ್ ಅನ್ನ ಈತ ಮಾರಾಟ ಮಾಡ್ತಾ ಇದ್ದ. ಹೀಗಾಗಿ ಏನು ಮಾದಕ ದ್ರವ್ಯ ನಿಗ್ರಹ ದಳ ಏನಿದೆ ಸಿಸಿಬಿ, ಅವರಿಗೆ ಮಾಹಿತಿ ಸಿಕ್ಕಿರುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ತನಿಖೆಯನ್ನ ನಡೆಸೋ ಮುಖಾಂತರ ಈ ಆರೋಪಿಯನ್ನ ಬಂಧಿಸಿ ಈಗ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಈ ಹೈಡ್ರೋ ಗಾಂಜಾವನ್ನ ಸೀಸ್ ಮಾಡಿ ಆ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.